ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 15ನೇ ಪ್ರಶ್ನೆ. ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸಿಡುಬು ಅಂತಹ ಒಂದು ಸಾಂಕ್ರಾಮಿಕ ರೋಗ ಇದೆ. ಈ ರೋಗಕ್ಕೆ ಲಸಿಕೆ ಕಂಡು ಹಿಡಿದವರು ಯಾರು? ಉತ್ತರ: ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದವರು ಎಡ್ವರ್ಡ್ ಜೆನ್ನರ್. ನೀವು ಉತ್ತರವನ್ನ ಎಡ್ವರ್ಡ್ ಜೆನ್ನರ್ ಅಂತ ಬರಿಬೇಕು. ಈ ಎಡ್ವರ್ಡ್ ಜೆನ್ನರ್ ಅವರು 18ನೇ ಶತಮಾನದಲ್ಲಿ ಏನಾಗಿತ್ತು, ಸಿಡುಬು ಅನ್ನುವಂಥದ್ದು ಒಂದು ದೊಡ್ಡ ಕಾಯಿಲೆಯಾಗಿ ಊರಿಗೂರನ್ನೇ ನಾಶ ಮಾಡ್ತಾ ಇತ್ತು. ಅಂದ್ರೆ ಊರಲ್ಲಿರುವ ಜನರನ್ನೆಲ್ಲ ಒಬ್ರಿಂದೊಬ್ರಿಗೆ ಹಬ್ತಾ ಎಲ್ಲರ ಸಾವಿಗೆ ಕಾರಣ ಆಗ್ತಾ ಇತ್ತು. ಆ ಸಮಯದಲ್ಲಿ ಎಡ್ವರ್ಡ್ ಜೆನ್ನರ್ ಅವರು ಏನನ್ನ ಗಮನಿಸಿದ್ರು ಅಂದ್ರೆ, ಹಸುವಿಗೂ ಕೂಡ ಈ ಸಿಡುಬು ಅನ್ನುವಂತಹ ಕಾಯಿಲೆ ಬಂದಿತ್ತು. ಆದ್ರೆ ಅದು ಮಾನವನಿಗೆ ಬಂದಿದ್ದಕ್ಕಿಂತ ತೀವ್ರತೆ ಕಡಿಮೆ ಇತ್ತು. ಆ ಹಸುವಿನ ಈಗ ಹಾಲು ಮಾರಾಟ ಮಾಡೋರೆಲ್ಲ ಏನಿರ್ತಾರಲ್ಲ, ದನ ಸಾಕೋರೆಲ್ಲ, ಅವರು ಆ ಹಸುವಿನ ಸಿಡುಬು ರೋಗಕ್ಕೆ ತುತ್ತಾಗಿದ್ರು. ಆದ್ರೆ ಅದು ಅಷ್ಟು ಮಾರಣಾಂತಿಕವಾಗಿರ್ಲಿಲ್ಲ. ಅವರು ಅದರಿಂದ ಸುಧಾರಿಸ್ಕೊಂಡು ಆರಾಮಾಗಿ ಬಂದಿದ್ರು. ಅದನ್ನ ಗಮನಿಸಿದಂತಹ ಎಡ್ವರ್ಡ್ ಜೆನ್ನರ್ ಅವ್ರು ಏನ್ ಮಾಡಿದ್ರು, ಒಬ್ಳು ಹಾಲ್ ಸಾಕೋಳಿ ದನ ಸಾಕೊಂಡವಳಿದ್ಲು. ಅವಳ ಹತ್ರ ಆ ಹಸುವಿನ ಸಿಡುಬು ಏನಿರುತ್ತಲ್ಲ ಅದರ ರ್ಯಾಷಸ್ ಅನ್ನ ತಗೊಂಡು ಅದರಿಂದ ಲಸಿಕೆಯನ್ನ ಮಾಡಿ ಒಂದು 8 ವರ್ಷದ ಬಾಲಕನಿಗೆ ಆ ಲಸಿಕೆಯನ್ನ ಕೊಟ್ರು. ಹಾಗೆ ಕೊಟ್ಟಂತಹ ಬಾಲಕನಿಗೆ ಈ ಸಿಡುಬು ಸೋಂಕಿನಿಂದ ಸಿಡುಬು ಏನಿತ್ತಲ್ಲ ಆ ಸೋಂಕು ಅವನಿಗೆ ಏನೂ ತಾಗದೆ ಇದ್ದದನ್ನ ಗಮನಿಸಿದ್ರು. ಅದರಿಂದ ಅವನಿಗೆ ಏನೂ ಎಫೆಕ್ಟ್ ಆಗ್ಲಿಲ್ಲ. ಹಾಗಾಗಿ ಅವರು ಈ ರೀತಿಯಾಗಿ ಲಸಿಕೆಯನ್ನ ಕಂಡುಹಿಡಿದಿದ್ದು. ಸಿಡುಬು ರೋಗಕ್ಕೆ ಎಡ್ವರ್ಡ್ ಜೆನ್ನರ್ ಅವರು ಲಸಿಕೆಯನ್ನ ಕಂಡುಹಿಡಿದಿದ್ದು. ಇವರನ್ನ ಲಸಿಕೆ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಇದನ್ನೆಲ್ಲ ಬರೆಯೋದು ಬೇಡ. ಪ್ರಶ್ನೆಯನ್ನ ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದವರು ಯಾರು ಅಂತ ಎಡ್ವರ್ಡ್ ಜೆನ್ನರ್ ಅಂತ ಬರೆದ್ರೆ ಸಾಕಾಗತ್ತೆ. ಥ್ಯಾಂಕ್ ಯು.